ಕಣ್ಣು ಕೋರೈಸತ್ತ ಬೆಳಕಿದ್ರು ಈ ಮನೆಯಲ್ಲಿ ಒಬ್ಬನೇ ಓಡಾಡೋದಕ್ಕೆ ನನಗೆ ಹೆದರಿಕೆ. ಅಂಥದ್ರಲ್ಲಿ ಭಾಮಿನಿ ಈ ಬಟ್ಟೆನೆಲ್ಲ ಒತ್ಸಿ ನನ್ನನ್ನು ಒಗ್ಗೈನ ಮಾಡಿ ಕಳಿಸಿದ್ದಾಳೆ. ಈ ಮನೆಯಲ್ಲಿ ಭೂತದ ಕಾಟ ಬೇರೆ, ಅದೇ ನನ್ನನ್ನು ಕಾಡ್ತಾ ಇದೆ. ಇನ್ನು ನಾನು ಹೆದರಿಸೋದೆಲ್ಲಿ? ನಾನು ಧೈರ್ಯ ತಗೊಂಡು ಅದನ್ನು ಹೆದರಿಸ್ಬೇಕು. ಹೆದರಿಸಿದ್ರೆ ಅದು ಓಡೋಗ್ಬಿಡುತ್ತೆ. ಇಷ್ಟೊಂದು ದೊಡ್ಡ ಭೂತ ಈ ಮನೇಲಿದ್ದೀರಿ? ಅಯ್ಯೋ ಅಯ್ಯೋ ಅಯ್ಯೋ. ಹೆದರ್ಕೋಬೇಡ, ನಾನಿದ್ದೀನಿ, ಇಡ್ಸ್ತೀನಿ ಬಾ. ಏನಿದೆಲ್ಲ ಕತ್ಲು ಕತ್ಲು? ಕರೆಂಟ್ ಹೋಗ್ಬಿಟ್ಟಿದೆ. ಅಯ್ಯಯ್ಯೋ, ಏನಪ್ಪ ಮಾಡೋದು ಇವಾಗ? ಅಯ್ಯಯ್ಯೋ. ಇರು, ಒಂದ್ ನಿಮಿಷ ಇಲ್ಲೇ ಇರು. ನಾನು ಹೋಗಿ ಕ್ಯಾಂಡಲ್ ತಗೊಂಡ್ ಬರ್ತೀನಿ. ಎಲ್ಲೂ ಹೋಗ್ಬೇಡ, ಓಕೆನಾ? ಅಯ್ಯಯ್ಯೋ, ಕ್ಯಾಂಡ್ಲು ತಂದೆ, ಹಚ್ಚಕ್ಕೆ ಮೆತ್ ಬಚ್ಚೆ ಅಲ್ವಲ್ಲ, ಏನ್ ಮಾಡೋದೀಗ? ಹಾ, ಐಡಿಯಾ. ಗಣೇಶ ಗಣೇಶ, ಪ್ಲೀಸ್ ಈ ಕ್ಯಾಂಡಲ್ನ ಹಚ್ಚಂಗ್ ಮಾಡಪ್ಪ, ಪ್ಲೀಸ್ ಪ್ಲೀಸ್. ಬಾ, ಹೋಗೋಣ. ಅಯ್ಯೋ, ಭೂತ ನನ್ನ ಕಡೆನೇ ಬರ್ತಾ ಇದೆ. ಇದು ನನ್ನ ಸುಟ್ಟಾಕ್ಬಿಡುತ್ತೆ. ಏಯ್, ಬರಬೇಡ ಪ್ಲೀಸ್, ನನ್ನ ಕಡೆ ಬರಬೇಡ ಪ್ಲೀಸ್. ನೋಡು, ನನ್ನನ್ನು ಬಿಟ್ಬಿಡು. ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಇದೆಲ್ಲ ಭಾಮಿನಿ ಪ್ಲ್ಯಾನು. ಬೇಕಾದ್ರೆ ನೀನು ಅವಳು ಹಿಡ್ಕೊ, ನನ್ನ ಮಾತ್ರ ಏನು ಮಾಡಬೇಡ ಪ್ಲೀಸ್. ನನ್ನನ್ನು ಬಿಟ್ಬಿಡು, ಬಿಟ್ಬಿಡು. ಅಯ್ಯೋ ಮಾಡಿ ಚಿಕ್ಕಪ್ಪ, ಏನ್ ನಿಂದ ಉತ್ತರ? ನಾ ಭೂತ ಅಲ್ಲ, ನಾನು ಹಿಡ್ಕೊಂಡಿರೋ ಕ್ಯಾಂಡಲ್ ಅಂಜಲಿ ಅಂಜಲಿ ಅಂಜಲಿ. ಅಯ್ಯೋ, ಭೂತ, ಭಾಮಿನಿ, ಭೂ ಭೂ. ಅಯ್ಯೋ 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 ಅಮ್ಮ, ಅಯ್ಯೋ. ಬಾ ಹೋಗೋಣ. ಕರೆಂಟ್
ಅಯ್ಯೋ ಅಯ್ಯೋ ರಾಗಿಣಿ, ಅದು ದೆವ್ವ ಅಲ್ಲ ಕಣೆ. ಬಾಯಿಗೆ ಮುಣಕ ನಿನ್ ಚಿಕ್ಕಪ್ಪ. ಈ ವಯಸ್ಸಿನಲ್ಲಿ ಅವ್ರಿಗೇನೆ ಬಂತು ದೊಡ್ಡ ರೋಗ. ಒಂದು ನಿಮಿಷ ನನ್ನ ಗುಂಡಿಗೆ ನಿಂತೋಗಿತ್ತು. ಅಮ್ಮ, ಚಿಕ್ಕಮ್ಮ ಏನೋ ಪ್ಲ್ಯಾನ್ ಮಾಡಿದ್ದಾರೆ. ನಾನು ನಿಂಗೆ ಹೇಳಿರ್ಲಿಲ್ವಾ? ಏನೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ನಮ್ಮನ್ನು ಹೆದರಿಸಿ ಓಡಿಸಿ ಆಸ್ತಿನ ಹೊಡೆಯೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಅಂತ. ಇವತ್ತು ರೆಡ್ ಎಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಬಾ, ಆ ಚಿಕ್ಕಮ್ಮನ ಮುಖದ ನೀರಿಳಿಸ್ಬಿಡೋಣ. ಬಾರೆ. ಕಿಶೋರ್, ಯಾಕೆ ಪುಟ್ಟ ನಿದ್ದೆ ಬರ್ತಾ ಇಲ್ಲ? ಹೊಸ ಜಾಗ ಅಲ್ವಾ, ಅದಕ್ಕೆ ನಾನು ಹೀಗೆ ತಟ್ತಾ ಇರ್ತೀನಿ, ಹಾಗೆ ನಿದ್ದೆ ಮಾಡಿಬಿಡು. ಹಾಂ, ಅಮ್ಮ ನಿಂಗೊಂದು ಪ್ರಶ್ನೆ ಕೇಳಲಾ? ಕೇಳು ಪುಟ್ಟ. ಅಮ್ಮ, ಅಕ್ಕ ನನ್ನ ಜೊತೆನೇ ಇರ್ತಾಳೆ, ಆದ್ರೂ ಎಲ್ಲ ಯಾಕೆ ಅಕ್ಕ ಎಲ್ಲಿ ಅಂತ ಕೇಳ್ತಾರೆ? ಅದು ಅಕ್ಕನಿಗೆ ಮ್ಯಾಜಿಕ್ ಗೊತ್ತು, ಅದಕ್ಕೆ ಯಾರ ಕಣ್ಣಿಗೂ ಕಾಣಿಸೋದಿಲ್ಲ. ಒಳ್ಳೆಯವ್ರ ಕಣ್ಣಿಗೆ ಮಾತ್ರ ಕಾಣಿಸ್ತಾಳೆ. ನೀನು ಗುಡ್ ಬಾಯ್ ಅಲ್ವಾ, ಅದಕ್ಕೆ ನಿನ್ನ ಕಣ್ಣಿಗೆ ಕಾಣಿಸ್ತಾಳೆ. ಹೌದಾ ಅಮ್ಮ? ಅಕ್ಕ ಎಷ್ಟೊಂದು ಮ್ಯಾಜಿಕ್ ಮಾಡಿ ತೋರಿಸಿದ್ಲು. ಹೌದಾ? ಏನೇನು ಮ್ಯಾಜಿಕ್ ಮಾಡಿದ್ಲು? ಸರಿ, ಈಗ ಅದೆಲ್ಲ ಎಲ್ಲಿ? ಅಮ್ಮ, ನಾನು ಮೆಟ್ಲು ಇಳ್ಕೊಂಡು ಬರ್ಬೇಕಾರೆ ಕರೆಂಟ್ ಹೊಟ್ಟೋಯ್ತು. ಅಲ್ಲೊಂದು ಗೊಗ್ಗಯ್ಯ ನಿಂತಿತ್ತು. ನನಗೆ ತುಂಬಾ ಭಯ ಆಯಿತು. ಅಕ್ಕ ಅದನ್ನೆಲ್ಲ ಅಲ್ಲೆಲ್ಲೋ ಬಿಟ್ಬಿಟ್ಲು. ಗೊಗ್ಗಯ್ಯನ? ಏನು ನೋಡಿದೆ ನೀನು? ಅಮ್ಮ, ಮುಖ ಮುಚ್ಕೊಂಡಿದ್ದು ಗೊಗ್ಗಯ್ಯ. ಅದು ನಮ್ಮ ಕಡೆನೇ ಬರ್ತಿತ್ತು. ಅಕ್ಕ ಅದನ್ನ ಮಾಡಿ ಚಿಕ್ಕಪ್ಪ ಅಂತ ಕರಿತಿದ್ಲು. ಅಯ್ಯೋ ದೇವ್ರೆ, ಏನು ಹೇಳ್ತಾ ಇದ್ದಾನೆ ಇವನು? ಇಲ್ಲ ಪುಟ, ಅದೆಲ್ಲ ಸುಳ್ಳು. ನೋಡು, ಅಕ್ಕನಿಗೆ ತುಂಬ ಶಕ್ತಿ ಇದೆ. ಅವಳು ಯಾವಾಗಲೂ ನಿನ್ನ ಜೊತೆಗೆ ಇರ್ತಾಳೆ. ನೀನು ಯಾವುದಕ್ಕೂ ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಸರಿನಾ? ಹ್ಞೂ. ಈಗ ಗಣೇಶನ ನೆನೆಸ್ಕೊಂಡು ನಿದ್ದೆ ಮಾಡು. ಮಲ್ಕೊ. ಇವನು ಏನೋ ನೋಡಿ ಹೆದರ್ಕೊಂಡಿರೋ ಹಾಗಿದೆ. ಅಂಜಲಿ ಎಲ್ಲಿ ಹೋದ್ಲು? ಊಟ ದೇವಾ, ಅಯ್ಯೋ ನನ್ನನ್ನು ಯಾರು ಕಾಪಾಡಲ್ವೇನಪ್ಪ. ನನ್ನ ಹೆಂಡ್ತಿ ನನ್ನ ಕಾಪಾಡಲ್ಲ. ದೇವ್ರೇ, ನೀನೇ ನನ್ನ ಕಾಪಾಡಬೇಕು. ರಾಘವೇಂದ್ರ, ರಾಘವೇಂದ್ರ, ಮಾರುತಿ ಎಲ್ಲಿದ್ಯಪ್ಪ? ಎದ್ದು ಕುತ್ಕೊಳ್ರಿ. ಏನ್ರಿ ಇದು? ಅವ್ರನ್ನ ಹೋಗಿ ಹೆದರ್ಸ್ಬಿಟ್ಪಾ ಅಂತಂದ್ರೆ ನೀವೇ ಒಳ್ಳೆ ಗಾಡಿ ಚಕ್ರಕ್ಕೆ ಸಿಕ್ಕಿರೋ ನಾಯಿ ತರ ಕುಯ್ ಗುಡ್ತಾ ಕೂತಿದ್ದೀರಲ್ಲ, ಏನಿದು? ಅಯ್ಯೋ ಬಾಮು, ನೀನು ಮಾಂಗಲ್ಯ ಗಟ್ಟಿ ಇತ್ತು ಅಂತ ತಿಳ್ಕೊ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಆ ಭೂತ ನಾನು ಸುಟ್ಟಾಕ್ಬಿಡ್ತಿತ್ತು. ನಿನ್ನ ಗಂಡ ಜೀವಂತ ದಹನ ಆಗೋಗ್ತಿದ್ದ ಕಣೆ. ಬಾಮಿನಿ, ಏ ಬಾಮಿನಿ! ಅಯ್ಯೋ ಬಾಬು, ಆಗೋ ಬಂತು ನೋಡು ಕ್ಯಾಂಡಲ್ ದೇವ. ಅಯ್ಯೋ ಸುಟ್ಟಾಕ್ಬಿಡುತ್ತೆ ಇವಾಗ ನನ್ನ. ಅಯ್ಯೋ ದೇವ್ರೇ, ಮಾರುತಿ. ಬಾಯ್ ಮುಚ್ಕೊಟ್ಟು ಸುಮ್ಮನೆ ಇರ್ರಿ. ಅದು ಯಾವ ಪಿಶಾಚಿನೂ ಅಲ್ಲ, ದೆವ್ವನೂ ಅಲ್ಲ. ಆಸ್ತಿ ಪಿಶಾಚಿ ಮಾಲ್ತಿ. ಏ ಬಾಮಿನಿ, ನೀನ್ ಗಂಡನಿಗೆ ಬಿಳಿ ಬಟ್ಟೆ ಒದಿಸಿ ದೆವ್ವ ತರ ನಾಟಕ ಮಾಡಿಸಿ ನಮ್ಮನ್ನ ಹೆದರ್ಸಕ್ ನೋಡ್ತಿದ್ಯಾ ನೀನು? ಇದೆಲ್ಲ ನಿಂದೆ ಕರಮತ್ತು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ. ಆಸ್ತಿ ಆಸೆಗೆ ಇಷ್ಟೊಂದು ಕೀಳು ಮಟ್ಟಕ್ಕೆ ಇಳಿಯಕ್ಕೆ ನಾಚಿಕೆ ಆಗಲ್ಲ ನಿನಗೆ? ಏನು ಚಿಕ್ಕಮ್ಮ, ಈ ಥರ ಗಂಡನ ದೆವ್ವ ಮಾಡಿ ಹೆದರ್ಸ್ಬಿಟ್ರೆ ನಾವು ಈ ಮನೆ ಬಿಟ್ಟು ಓಡೋಗ್ತೀವಿ. ಆ ಮುದುಕಿ ಆಸ್ತಿನೆಲ್ಲ ನುಂಗಿ ನೀರು ಕುಡಿದು ಬಿಡ್ಬೋದು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಾ? ಏಯ್, ಅಮ್ಮ ಮಗಳಿಬ್ರು ಬಾಯಿ ಮುಚ್ಕೊಂಡು ತೆಪ್ಪು ನಿಂತ್ಕೊಳ್ಳಿ.
ನೀವು ನಮಗೆ ದೆವ್ವ ಭೂತ ಅಂತ ಹೆದರ್ಸ್ತಿದ್ರಲ್ಲ ಅದು ಪರವಾಗಿಲ್ವಾ? ಚಿಕ್ಕಮ್ಮ ನಿಮ್ಗೆ ತಲೆ ಕೆಟ್ಟಿದ್ಯಾ? ನಾವ್ಯಾಕೆ ನಿಮ್ಮನ್ನ ಹೆದರ್ಸ್ಬೇಕು? ಆ ನಾವು ಹೆದರ್ಕೊಂಡು ಮನೆ ಬಿಟ್ಟು ಓಡ್ ಹೋದ್ರೆ ಮುದುಕಿ ಆಸ್ತಿನೆಲ್ಲ ಆಪೋಷಣ ತಗೊಳ್ಬೋದಲ್ಲ, ಅದಕ್ಕೆ. ಶಟ್ ಅಪ್. ಅಂತ ಕೆಲಸ ನಾವು ಮಾಡಿಲ್ಲ ಅಂತ ಹೇಳ್ತಾ ಇಲ್ವಾ? ಏಯ್, ಅಮ್ಮ ಮಗಳಿಬ್ರು ನನ್ನ ಬಾಯಿ ಮುಚ್ಚಕ್ ನೋಡ್ಬೇಡಿ. ಅವತ್ ನೋಟಿನ ಕಂತೆ ಎಲ್ಲ ಹಾರಾಡ್ತಾ ಇತ್ತಲ್ಲ ಗಾಳಿಲಿ, ಅದೆಲ್ಲ ಏನು? ನೀವು ಮಾಡ್ಸಿರೋ ಮಾಟ ಮಂತ್ರ ತಾನೇ? ಅಯ್ಯೋ 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 ಅಯ್ಯೋ, ಏಯ್ ಎಷ್ಟ್ ಚೆನ್ನಾಗ್ ಕತೆ ಕಟ್ತೀಯ ನೀನು. ನೀನ್ ಬಾನಮತಿ ಮಾಡಿಸಿ ನಮ್ ತಲೆ ಕಟ್ತಿದ್ಯಾ? ಏಯ್, ನಾನು ಯಾವ ಬಾನಮತಿನೂ ಮಾಟ ಮಂತ್ರನೂ ಮಾಡಿಸಿಲ್ಲ. ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಹಾಗಿದ್ರೆ ಇವತ್ ಮಾಡಿದ್ದೇನು? ಅದು ನಿಮ್ಮನ್ನ ಹೆದರ್ಸಕ್ಕಲ್ಲ ಮಾಡಿದ್ದು. ಮತ್ತೆ ಈ ಮನೆಗೆ ಒಂದು ದರಿದ್ರ ಮಗು ಬಂದು ಸೇರ್ಕೊಂಡಿದೆಯಲ್ಲ, ಅದು ಒಂಟಿಯಾಗಿ ಟೆರೆಸ್ ಹತ್ರ ಹೋಗ್ತಾ ಇತ್ತು. ಅದನ್ನ ಹೆದರ್ಸಿ ಮನೆ ಬಿಟ್ಟು ಓಡ್ಸೋಣ ಅಂತ ಇವ್ರಿಗೆ ಹೇಳಿದೆ. ಹೋಗಿ ಹೆದರ್ಸ್ರಿ ಅಂದರೆ ಆ ಮಗುನ ಹೆದರ್ಸೋದು ಬಿಟ್ಟು ಇವರೇ ಹೆದರ್ಕೊಂಡು ಬಂದು ಒಳ್ಳೆ ಸುಂಡಿಲಿ ಥರ ಕೂತಿದ್ದಾರೆ. ಇದನ್ನ ನಾವು ನಂಬೋದಾ? ನನ್ನ ಗಂಡಿನ ಸತ್ವಾಗ್ಲೂ ನಾನು ಯಾವ ಮಾಟ ಮಂತ್ರನೂ ಮಾಡಿಸಿಲ್ಲ. ಈಗಲಾದರೂ ನಂಬ್ತೀಯಾ? ಚಿಕ್ಕಮ್ಮ ಹೇಳೋದು ನೋಡಿದ್ರೆ ಇವ್ರು ಯಾವ ಮಾಟ ಮಂತ್ರ ಮಾಡಿಸಿರೋ ಹಾಗೆ ಕಾಣಲ್ಲ. ಇದೆಲ್ಲ ಈ ಮನೆಯಲ್ಲಿರೋ ಭೂತದ ಕರಾಮತ್ತು ಇರ್ಬೋದಾ? ನೋಡಕ್ಕ, ಆಸ್ತಿಗೋಸ್ಕರ ನಾವಿಬ್ಬರು ಗಲಾಟೆ ಮಾಡ್ಕೋತಾ ಇರ್ಬೋದು, ಆದರೆ ನಾವಿಬ್ಬರು ಓರ್ಗಿತ್ತೀರು. ನೀನು ನನ್ನ ನಂಬ್ತೀನಿ ಅನ್ನೋದಾದರೆ ಮಗುನ ನೀನು ಕರೆಸಿಲ್ಲ ಅಂತ ನಾನು ನಿನ್ನ ನಂಬ್ತೀನಿ. ನೋಡು, ಈಗ ನಮ್ಮಿಬ್ಬರಿಗೂ ಇರೋದು ಒಂದೇ ಗುರಿ, ಆ ದರಿದ್ರ ಮಗುನ ಮನೆಯಿಂದ ಆಚೆ ಹಾಕೋದು. ನೀನು ಆ ಮುದುಕಿ ಹೇಳಿದ್ಲು ಅಂತ ಶರಣಾಗಿ ಸೋಲನ್ನು ಒಪ್ಕೋಬೇಡ. ಇದು ನಮ್ಮ ಮನೆತನದ ಘನತೆ ಗೌರವದ ಪ್ರಶ್ನೆ. ಮೊದಲು ಆ ದರಿದ್ರ ಮಗುನ ಮನೆಯಿಂದ ಆಚೆ ಹಾಕೋಣ. ನೋಡಕ್ಕ, ಈ ವಿಷಯದಲ್ಲಿ ನಿನಗೆ ನನಗಿಂತ ಹೆಚ್ಚಿನ ಅವಕಾಶ ಅಧಿಕಾರ ಇರೋದು. ಮಾತಲ್ಲಿ ಕಟ್ ಹಾಕದೇ ಇರೋದನ್ನ ಭಾವನೆಗಳಲ್ಲಿ ಕಟ್ ಹಾಕೋಣ. ಏನೇ ನಿನ್ ಮಾತಿನ ಅರ್ಥ? ನೋಡು, ರಾಜೀವ ನಿನ್ನ ಮಗ. ನೀನು ಹಾಕಿರೋ ಗೆರೆನ ದಾಟೋದಾಗ್ಲಿ ಅದನ್ನ ನೋಡೋಕ್ಕೂ ಹೆದರ್ತಾ ಇದ್ದ. ನೀನು ಇಲ್ಲಿ ಸ್ವಿಚ್ ಆನ್ ಮಾಡಿದರೆ ಅಲ್ಲಿ ಲೈಟ್ ಉರಿಯತ್ತೆ. ನೀನು ಅಯ್ಯೋ ಅಂದರೆ ಅಮ್ಮ ಅಂತ ಓಡ್ ಬರ್ತಾನೆ. ಅದಕ್ಕೆ ಏನು ಮಾಡು ಅಂತೀಯೇ? ನೋಡು, ನೀನು ಅವರು ಮಗುನ ಬಿಟ್ಟು ಬರೋವರೆಗೂ ಉಪವಾಸ ಮಾಡು. ಅನ್ನ ನೀರು ಏನು ತಗೋಬೇಡ. ಅವ್ರ ಮಗುನ ಬಿಟ್ಟು ಬರೋವರೆಗೂ ಒಂದು ಹನಿ ನೀರು ಕೂಡ ಕುಡಿಬೇಡ. ಆಗ ನೋಡು ಮಗ ಸೊಸೆ ಹೇಗೆ ನಿನ್ನ ದಾರಿಗೆ ಬರ್ತಾರೆ ಅಂತ. ಸರಿ, ಯೋಚನೆ ಮಾಡ್ತೀನಿ. ಆದರೆ ಒಂದು ವಿಷಯ ಬನ್ನಿ, ಇನ್ನು ಮುಂದೆ ಆ ಮಗುನ ತರೋದಕ್ಕೆ ನಾವು ಕುಂಭ ಕೊಟ್ಟಿದ್ದೀವಿ ಅನ್ನೋ ಮಾತನ್ನ ಬಿಟ್ಬಿಡು. ನಡಿಯ. ನಿಜವಾಗ್ಲೂ ಇವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ನಾಳೆ ಗೊತ್ತಾಗುತ್ತೆ. ಇದು ವರ್ಕೌಟ್ ಆಗಲಿಲ್ಲ ಅಂದರೆ ಇವ್ರನ್ನ ನಂಬೋದ್ರಲ್ಲಿ ಅರ್ಥ ಇಲ್ಲ. ನನ್ನ ದಾರಿ ನಾನು ನೋಡ್ಕೊಳ್ಳೋದು ಒಳ್ಳೆಯದು. ಅಮ್ಮ ಹಾಲು. ಹಾ, ಬಂದೆ. ಇವತ್ತಿಂದ 1 ಲೀಟರ್ ಜಾಸ್ತಿ ಬೇಕು. ಹೌದಾ? ಅಯ್ಯೋ 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 ಅಯ್ಯೋ, 1 ಲೀಟರ್ ಹಾಲು ಹೆಚ್ಚಿಗೆ ಹಾಕ್ಸ್ಕೊಂಡಿದ್ಯಾ? ಈಗ ಯಾಕೆ ಇಷ್ಟೊಂದು ಹಾಲು? ಅದು ಮನೆಗೆ ಹೊಸದಾಗಿ ಮಗು ಬಂದಿದೆಯಲ್ಲ ಅತ್ತೆ, ಅವನು ಕುಡಿಯೋದಕ್ಕೆ ಹಾಲು ಕೊಡಬೇಕಲ್ವಾ, ಅದಕ್ಕೆ. ಅದಕ್ಕೇನು ಹಾಲು ಕುಡಿಸ್ತೀಯಾ ಇಲ್ಲ ಕ್ಷೀರಾಭಿಷೇಕ ಮಾಡಿಸ್ತೀಯಾ? ಯಾವುದಕ್ಕೂ ಒಂದು ಲಿಮಿಟ್ ಇರಬೇಕು. ಅಪ್ಪ ಅಮ್ಮ ಇಲ್ಲದೆ ಇರೋ, ದಿಕ್ಕು ದೆಸೆ ಇಲ್ಲದೆ ಇರೋ ಆ ಮಗುಗೆ ರಾಜೋಪಚಾರ ಬೇರೆ. ಏಯ್,
ಆ ದರಿದ್ರ ಮಗುನ ನೀನು ಮುದುಕಿ ಒಪ್ಕೊಂಡಿರ್ಬೋದು, ಆದ್ರೆ ನಾವ್ಯಾರು ಒಪ್ಕೊಂಡಿಲ್ಲ. ಅದ್ ನೆನ್ಪಲ್ಲಿರ್ಲಿ. ದಿನಕ್ಕೆ 2 ಹೊತ್ತು ಕುಡಿಯೋ ಕಾಫಿನೇ ಹಾಲಿನ ಪಾತ್ರೆ ತೊಳೆದಿರೋ ನೀರ್ ಕಾಫಿ ತರ ಇರುತ್ತೆ. ಅದಕ್ಕೆ ಒಂಚೂರು ಹಾಲು ಹಾಕ್ಬೇಕು ಅಂತ ನಿನಗೆ ಯಾವತ್ತೂ ಅನ್ಸ್ಲಿಲ್ಲ. ಆದ್ರೆ ಈಗ ಆ ದರಿದ್ರ ಮಗುಗೆ 1 ಲೀಟರ್ ಹಾಲು ಹೆಚ್ಚಿಗೆ ತಗೋಬೇಕಾ? ನಿನಗೆಲ್ಲ ಅರ್ಥ ಆಗತ್ತೆ ಇವೆಲ್ಲ. ನೀನ್ ಮಗುನ ಹೆತ್ತು ಹಾಲು ಉಣಿಸಿದ್ರೆ ಇದೆಲ್ಲ ಅರ್ಥ ಆಗಿರೋದು. ಯಾವುದೋ ಬಿಟ್ಟಿ ಮಗು, ಬಿಟ್ಟಿ ಹಾಲು, ಉಪಚಾರ ಮಾಡೋಕ್ಕೇನು ಕಡಿಮೆ ಇಲ್ಲ ಬಿಡು. ಇಲ್ಲ ಅತ್ತೆ, 1 ಲೀಟ್ರ್ ಹಾಲು ದುಡ್ಡನ್ನ ನಮ್ಮ ಯಜಮಾನ್ರ ಹತ್ರ ಕೊಡಿಸ್ತೀನಿ. ಮನೆ ಲೆಕ್ಕಕ್ಕೇನು ಸೇರಿಸೋದಿಲ್ಲ. ಮೊದ್ಲ ಕೆಲಸ ಮಾಡಮ್ಮ ತಾಯಿ. ನಮ್ಮ ಪಾಲಿನ ಹಾಲಿಗೆ ನೀರು ಹಾಕಿ ನಿನ್ನ ಮಗುನ ಸಾಕೋದನ್ನ ಬಿಟ್ಟು ನಮ್ಮನ್ನ ಸ್ವಲ್ಪ ಮನುಷ್ಯರ ಥರ ನೋಡು. ಅದೇನೋ ಹೇಳ್ತಾರಲ್ಲ, ಎಲ್ಲಿಂದನೋ ಬಂದಿರೋ ದರಿದ್ರ ಮಗುಗೆ ಗಟ್ಟಿ ಹಾಲಿನ ಉಪಚಾರ, ನಮಗೆ ಕಲ್ಗಶ್ ನೀರು ಥರ ಇರೋ ಹಾಲು. ಇನ್ನು ಈ ಮನೇಲಿ ಈ ಕಣ್ಣಿಂದ ಏನೇನು ಅವಾಂತರ ನೋಡ್ಬೇಕೋ ಏನೋ. ಅತ್ತೆ, ತಿಂಡಿ ರೆಡಿ ಇದೆ, ಬನ್ನಿ. ನನಗೆ ಬೇಕಾಗಿಲ್ಲ. ಅದೆಲ್ಲಿಂದ ನಾವು ಕರ್ಕೊಂಬಂದಿದೆಯಲ್ಲ ಆ ದರಿದ್ರ ಮಗು, ಅದಕ್ಕೆ ಹೊಟ್ಟೆ ತುಂಬ ತಿನ್ನಿಸಿ ನೀನು ಹೊಟ್ಟೆ ತುಂಬ ಹಾಲು ಕುಡಿ. ಯಾಕತ್ತೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ತಿಂಡಿ ತಿನ್ನಿರಂತೆ, ಬನ್ನಿ. ನೀನು ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವೇನೆ? ಹೋಗ್ಲಿ, ನನ್ನ ತಿಂಡಿನ ರೂಮ್ಗೆ ತಗೊಂಡು ಬರಲಾ? ನೀನು ಉಪಚಾರದ ಮಾತು ಕರ್ಗೋಗಿ ನಾನು ಬಂದು ತಿಂಡಿ ತಿಂತೀನಿ ಅನ್ಕೊಂಡಿದ್ದೇನೆ. ನನ್ನ ಅನುಮತಿ ಇಲ್ದೇನೆ ಕುಲಾಗೋತ್ರ ಇಲ್ದಿರೋದು ಮಗು ತಂದು ಈ ಮನೆಯಲ್ಲಿ ಸಾಕೋದು ಅಂದ್ರೇನು? ಈ ಮನೆಯಲ್ಲಿ ಆ ಮಗು ಇರಬೇಕು, ಇಲ್ಲ ನಾನಿರ್ಬೇಕು. ಆ ಮಗು ಮನೆ ಬಿಟ್ಟು ಹೋಗೋ ತನಕ ನಾನು ಅನ್ನನೂ ತಿನ್ನಲ್ಲ, ಒಂದು ಹನಿ ನೀರು ಕುಡಿಯಲ್ಲ. ನೀನೇ ಡಿಸೈಡ್ ಮಾಡು, ಈ ಮನೆಯಲ್ಲಿ ಆ ಮಗು ಇರ್ಬೇಕಾ ನಾನಿರ್ಬೇಕಾ ಅಂತ. ಹೋಗೆ, ಹೊಟ್ಟೋಗಿಲ್ಲಿಂದ. ಹೇಳಿ ಕೇಳಿಸ್ಲಿಲ್ವೇನೆ? ಹೋಗು ಇಲ್ಲಿಂದ ಅಂದೆ. ತಿಂಡಿ ಅಂತೆ ತಿಂಡಿ, ಯಾರಿಗೆ ಬೇಕಾಗಿದೆ ತಿಂಡಿ? ಬಂದ್ಬಿಟ್ಲು ದೊಡ್ಡದಾಗಿ ತಿಂಡಿ ಕರಿಯಕ್ಕೆ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ, ಬೇರೆಯಾದರೆ ಜೇನಿಲ್ಲ. ಛೇ, ಈ ಚೇತನ್ಗೂ ನಿತ್ಯಗೂ ಯಾವಾಗ ಬುದ್ಧಿ ಬರುತ್ತೋ ಏನೋ. ಎಷ್ಟು ಹೇಳಿದ್ರು ನನ್ನ ಮಾತೇ ಕೇಳಲ್ಲ ಅಂತಾರೆ. ಆ ದರಿದ್ರ ಮಗುನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾ ಇರ್ತಾರೆ. ಸ್ವಲ್ಪನೂ ಅಸಹ್ಯ ಅನ್ಸಲ್ಲ. ಏ ನಿತ್ಯ, ಚೇತನ್, ಅದನ್ನ ಮೆರೆಸಿದ್ದು ಸಾಕು ಕಣ್ರೋ. ಅದೇನು ದೇವಲೋಕದಿಂದ ಉದುರಿ ಬಿದ್ದಿಲ್ಲ. ಬನ್ರ. ಯಶೋದ, ಏನಾಯ್ತು? ಅತ್ತೆ ತಿಂಡಿ ತಿನ್ನಲ್ವಂತೆ. ಏನಾಗಿದೆ ಅಮ್ಮಂಗೆ? ಹುಷಾರಾಗಿದ್ದಾಳೆ ತಾನೆ? ಹುಷಾರಾಗಿದ್ದಾರೆ, ಆದರೆ ಅವ್ರಿಗೆ ಕಿಶೋರ್ ಈ ಮನೇಲಿರೋದು ಇಷ್ಟ ಇಲ್ವಂತೆ.